ಶ್ರದ್ಧೆಯಿಂದ ನಾಟಕ ಮಾಡೋರ್ಗೆ ನೋಡೋರ್ಗೆ ಎಲ್ರಿಗೂ ನಿನ್ನಿಂದ ಟಾರ್ಚರ್. ಎದ್ದೋಗು. ಅಯ್ಯೋ ಕಮಲಿ, ಅಮ್ಮಮ್ಮಗೆ ಸ್ವಲ್ಪನೂ ಅರ್ಥನೇ ಆಗಲ್ಲ. ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗಲ್ವಾ? ಛೇ, ಛೇ, ಆ ಅಮ್ಮನ ಮೂತಿ ನೋಡಿದ್ರೆ ಇಂಥವಳು ಅಂತ ಗೊತ್ತಾಗುತ್ತೆ. ಆದರೆ ಇಷ್ಟೊಂದು ಕ್ರಿಮಿನಲ್ ಅಂತ ದೇವರನಿಗೂ ಗೊತ್ತಿರಲಿಲ್ಲ. ನಂಗೇನೆ ಕೋಪ ತಡ್ಕೊಳಕ್ಕಾಯ್ತಲ್ಲ. ಈ ವರ್ಷ ಹೆಂಗಕ್ಕ ಸುಮ್ಮನಿದ್ರಿ? ನಡಿಯಕ್ಕ, ಹೋಗಿ ಆ ಅಮ್ಮನ ಕಾಲು ಮುರಿದು ಬರವಾ. ಬೇಡ ಕೆಂಪ, ಬೇಡಕ್ಕಲ್ಲ. ನೀನ್ ಅಂದ್ಕೊಂಡಿರೋದ್ಕಿಂತ ಸಾನೆ ಕೆಟ್ಟವಳು ಅವಳು. ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಕಮ್ಲಿನ ನಾನು ಕರ್ಕೊಂಡು ದೂರ ಹೊಂಟೋಯ್ತೀನಿ ಅಂತ. ನನ್ನ ಮಗ, ನನ್ನ ಕಮ್ಲಿ ಈ ಅಪಾಯದ ಮಧ್ಯೆ ಬದುಕಿರೋದು ಬೇಡಕ್ಕಲ್ಲ. ಬೇಡ, ನಾವು ದೂರ ಹೊಂಟೋಯ್ತೀವಿ. ಈಟೊಂದು ಕಷ್ಟ ನಾ ಮನ್ಸಲ್ಲಿ ಮಾಡ್ಕೊಂಡಿರೋ ಸರೋಜಕ್ಕ ಋಷಿ ಅಣ್ಣನಿಂದ ಕಮಲಿನ ದೂರ ಮಾಡಿಬಿಟ್ರೆ ಇನ್ನೂ ನೊಂದ್ಕತ್ತಾಗ. ನಾಟಕ ಮುಗಿಲಿ ಅಕ್ಕ, ಇರಿ. ಏನು ಪ್ರೂಫಾ? ಏಯ್, ನಿನಗೆ ಎಷ್ಟು ಸರ್ತಿ ಬಡ್ಕೋಬೇಕು? ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ನಿನಗೆ? ಯಾವ ಮಣ್ಣಂಗಟ್ಟಿನೂ ಬೇಡ, ಫೋನ್ ಇಡು ಅಂದೆ. ಅಕ್ಕ ನಡೀರಿ ಹೋಗಮ್ಮ. ನಿಂತ್ಕೋ. ನೈಸ್, ತುಂಬ ಚೆನ್ನಾಗಿದೆ. ಎಷ್ಟೋ ವಿಷಯಗಳನ್ನ ಕ್ರಿಯೇಟಿವ್ ಆಗಿ ಕನ್ವೆ ಮಾಡಿದ್ದೀರಾ. ವೆರಿ ಗುಡ್. ಪ್ರಾಪರ್ಟೀಸ್ ವಿಷಯದಲ್ಲಿ ನಿಮಗೆಲ್ಲ ಏನೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿಕೊಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ಆದರೆ ನಾಟಕದಲ್ಲಿ ಒಂದೇ ಒಂದು ದೊಡ್ಡ ಸಮಸ್ಯೆ. ನೀವು ಕಾಸ್ಟಿಂಗ್ನ ಹೋಲ್ ಹಾರ್ಟೆಡ್ ಆಗಿ ಮಾಡಿಲ್ಲ ಅಂತ ನಂಗೆ ಅನ್ಸತ್ತೆ. ನಿಮ್ಮನ್ನು ಡಿಸ್ಕರೇಜ್ ಮಾಡೋದಕ್ಕೋ ಅಥವಾ ನಿಮ್ಮ ಮನಸ್ಸು ನೋಯಿಸೋದಕ್ಕೋ ನಾನು ಈ ಮಾತು ಹೇಳ್ತಾ ಇಲ್ಲ. ನಾಟಕ ನೋಡಿ ಜನ ಮಾತಾಡ್ಕೊಳ್ಳೋದಕ್ಕೂ ಮೊದಲು ನಾವೇ ತಿದ್ಕೊಂಡ್ರೆ ಸರಿ. ಯಾಕಂಗ ಅನ್ನಿಸ್ತು ಅಜ್ಜಿ? ಯಾರನ್ನ ಚಂದಾಗಿ ಆಕ್ಟಿಂಗ್ ಮಾಡಿಲ್ಲ ಅನ್ನಿಸ್ತಾ? ಹೇಳಿ ಅಜ್ಜಿ, ನಾನು ಹೇಳ್ಕೊಟ್ಟು ಮಾಡಿಸ್ತೀನಿ. ಎಲ್ಲರೂ ಎಲ್ಲದಕ್ಕೂ ಹೊಂದ್ಕೊಳ್ಳೋದಿಲ್ಲ, ಹೊಂದ್ಕೋಬೇಕು ಅಂತನೂ ಏನೂ ಇಲ್ಲ. ಆದರೆ ನೀನು ಹೇಳ್ಕೊಟ್ಟು ಕಲಿಸೋಷ್ಟು ಟೈಮ್ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಇಡೀ ನಾಟಕಕ್ಕೆ ರಾಮ ಎಷ್ಟು ಮುಖ್ಯನೋ ಸೀತೆನೂ ಅಷ್ಟೇ ಮುಖ್ಯ. ಆದರೆ ಅನಿಕಾ ಆ ಪಾತ್ರಕ್ಕೆ ನ್ಯಾಯ ಒದಗಿಸಲೇ ಇಲ್ಲ.
ಕಮಲಿ, ಅನಿಕಾಗೆ ಸೀತೆ ಥರ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲ ಅಜ್ಜಿ, ನಾನು ಅಜ್ಜಿ, ಸಣ್ಣ ಪುಟ್ಟ ತೆಪ್ಪುಗಳಾಗಿರ್ಬೋದು, ಹಂಗಂತ ಸೀತೆ ಪಾತ್ರ ಮಾಡೋಕ್ಕಾಗಕ್ಕಿಲ್ಲ ಅಂದರೆ ಹೆಂಗಜ್ಜಿ? ಅನಿಕಾ ಸೀತೆ ಪಾತ್ರಕ್ಕೆ ಸೂಟ್ ಆಯ್ತಾಳೆ ಅಂತ ಅವಳ ಹೆಸರು ತಗೊಂಡಿದ್ದು ನಾನೇಯ. ಸೀತೆ ಅಂದರೆ ನೋಡಕ್ಕೆ ಸುಂದರವಾಗಿರ್ಬೇಕು. ನಮ್ಮ ಕಾಲೇಜಾಗೆ ಅಂದ ಅಂದರೆ ಅನಿಕಾನೆಯ. ಅದಕ್ಕೆ ಕಮಲಿ, ಬರೀ ಹೊರಗಿನಿಂದ ಸಾಲದು ಅಂತ ನಿನಗೆ ಗೊತ್ತಿಲ್ವಾ? ಅವಳ ಭಾಷೆನೇ ಸ್ಪಷ್ಟ ಇಲ್ಲ. ಪ್ರಕೃತಿಗೆ ಪರ್ಕೃತಿ ಅಂತಾಳೆ. ತಪ್ಪು ಅವಳದಲ್ಲ. ಚಿಕ್ಕ ವಯಸ್ಸಿಂದ ಅವಳು ಬೆಳೆದಿದ್ದೇ ಹಾಗೆ. ಅಜ್ಜಿ, ಗ್ರಾಂಥಿಕ ಕನ್ನಡ ಎಲ್ರಿಗೂ ಕಷ್ಟನೇಯ. ಹೊಸಿ ಟೈಮ್ ಕೊಡಿ ಅಜ್ಜಿ, ನಾನು ಹೇಳ್ಕೊಡ್ತೀನಿ. ಇಲ್ಲ ಕಮಲಿ, ನಮ್ಮ ಹತ್ರ ಟೈಮ್ ಇಲ್ಲ. ಆ್ಯಂಡ್ ಈ 50ನೇ ವರ್ಷದ ಆ್ಯನಿವರ್ಸರಿ ಸಂಭ್ರಮಕ್ಕೆ ಒಳ್ಳೆ ನಾಟಕ ಕೊಡಬೇಕು. ಸೊ ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅನಿಕಾ ಸೀತೆಯಾಗಿ ಆ್ಯಕ್ಟ್ ಮಾಡ್ತಿಲ್ಲ ಅಷ್ಟೇ. ನೀವೆಲ್ಲರೂ ಯೋಚನೆ ಮಾಡಿ ಬೇರೆ ಯಾರು ಸೀತೆ ಕ್ಯಾರೆಕ್ಟರ್ಗೆ ಸರಿ ಹೋಗ್ತಾರೆ ಅಂತ ನನಗೆ ತಿಳಿಸಿ. ಕೆಂಪ, ಹೇಳಿ ಮೇಡಮ್. ಯಾರೋ ಇದು? ಏನೋ ಹಾಗೆ ನೋಡ್ತಾ ಇದ್ಯಾ? ಯಾರಿದು ಅಂತ ಕೇಳದ್ನಲ್ವಾ? ಅದು ಇವರ ತಿರ್ಗಮ್ಮ ಈ ಕಡೆ. ಅಲ್ಲ, ಯಾರು ಅಂತ ಕೇಳ್ತಾ ಇದ್ದೀನಿ. ಹೀಗ್ ಮುಖ ಮುಚ್ಕೊಂಡ್ರೆ ಏನ್ ಗೊತ್ತಾಗತ್ತೆ? ತೆಗಿಯೋದನ.